ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಪ್ರತಿಮಾ. ಈಗ ಹೆಡ್ಲೈನ್ಸ್. ಸಣ್ಣ ಜಗಳಕ್ಕೆ ದೊಣ್ಣೆಯಿಂದ ಹೊಡೆದು ಪತ್ನಿಯ ಹತ್ಯೆ, ಮನನೊಂದ ಪತಿಯೂ ಆತ್ಮಹತ್ಯೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ದಶಕಗಳ ದಾಂಪತ್ಯ, ಸಾವಿನಲ್ಲಿ ಅಂತ್ಯ. ಮದುವೆಯಾಗಿ 7 ವರ್ಷವಾದರೂ ವರದಕ್ಷಿಣೆಗಾಗಿ ಕಾಡಿದ ಗಂಡ, ಪತ್ನಿಗೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಇಟ್ಟ ಭಂಡ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಹಿಳೆಯ ಜೀವನ್ಮರಣ ಹೋರಾಟ. ಫೀಸ್ ಕಟ್ಟಿಸಿಕೊಂಡು ಬಟ್ಟೆ ಅಂಗಡಿ ರಸೀದಿ ಕೊಟ್ರು. ಎಎಂಸಿ ಕಾಲೇಜಿನಲ್ಲಿ ಇದೆಂತ ಎಡವಟ್ಟು. ಸಿಇಟಿ ಸೆಲ್ಗೆ ಭೇಟಿ ನೀಡಿದ ಬಿಜೆಪಿ ಮುಖಂಡರಿಂದ ತನಿಖೆಗೆ ಆಗ್ರಹ. ಬಡತನದ ಮಧ್ಯೆಯೂ ಸಿಎ ಮಾಡುವ ಛಲ, ಪುಸ್ತಕ ಬರೆದು ಮಾರಿದ್ರೂ ದುಡ್ಡು ಸಾಕಾಗ್ತಿಲ್ಲ. ಮಂಡ್ಯದ ಹುಡುಗನಿಗೆ ಬೇಕಿದೆ ಆರ್ಥಿಕ ಬಲ. ಐವತ್ತರ ಹರೆಯದಲ್ಲೂ 6 ಪ್ಯಾಕ್ ಆಗಿ ವರ್ಕೌಟ್. ಭಜರಂಗಿ ಚಿತ್ರಕ್ಕಾಗಿ ಶಿವಣ್ಣನ ಭರ್ಜರಿ ಕಸರತ್ತು. ಸತ್ವ ಮೀಡಿಯಾ ಕಂಪನಿಯಿಂದ ಪ್ರೋಮೋ ರಿಲೀಸ್. ಅವರಿಬ್ಬರದ್ದು ದಶಕಗಳ ದಾಂಪತ್ಯ. ಇಷ್ಟು ವರ್ಷ ಸುಖ ಸಂಸಾರ ನಡೆಸಿದ್ದ ಆ ವೃದ್ಧ ದಂಪತಿಗೆ ಇವತ್ತು ಏನಾಯ್ತೋ ಏನೋ. ಇಬ್ಬರ ಮಧ್ಯೆ ಶುರುವಾದ ಸಣ್ಣ ಗಲಾಟೆ ಸಾವಿನಲ್ಲಿ ಅಂತ್ಯವಾಗಿದೆ. ತಾಳ್ಮೆ ಕಳೆದುಕೊಂಡ ಪತಿ ಪತ್ನಿಯನ್ನು ಕೊಂದು ತಾನು ನೇಣಿಗೆ ಶರಣಾಗಿದ್ದಾರೆ. ಒಂದೆಡೆ ಆತಂಕ, ಕುತೂಹಲದಿಂದ ನೋಡ್ತಿರೋ ಜನರು, ಮತ್ತೊಂದೆಡೆ ಬೊಬ್ಬಿಡ್ತಾ ಅಳ್ತಿರೋ ಮಂದಿ. ಈ ದೃಶ್ಯ ಕಂಡು ಬಂದಿದ್ದು ಮಹಾಲಕ್ಷ್ಮಿ ಲೇಔಟ್ನ ಶ್ರೀಕಂಠೇಶ್ವರ ನಗರದಲ್ಲೇ. ಅಷ್ಟಕ್ಕೂ ಈ ಮನೆಯಲ್ಲಿ ನಡೆದಿದ್ದೇನು ಗೊತ್ತಾ? 35 ವರ್ಷಗಳ ಕಾಲ ಸುಖ ಸಂಸಾರ ನಡೆಸಿದ್ದ 2 ಹಿರಿ ಜೀವಗಳು ಹೆಣವಾಗಿ ಹೋಗಿದ್ವು. 65 ವರ್ಷದ ನಂಜಪ್ಪ ತನ್ನ ಮಡದಿ ಶಶಿಕಲಾರನ್ನ ಕೊಲೆಗೈದು ತಾನು ನೇಣಿಗೆ ಶರಣಾಗಿದ್ದ. ಇವತ್ತು ಬೆಳಗ್ಗೆ ಇಬ್ಬರ ಮಧ್ಯೆ ಯಾವುದೋ ಸಣ್ಣ ವಿಷಯಕ್ಕೆ ಜಗಳ ಶುರುವಾಗಿದೆ. ಕೊನೆಗೆ ತಾಳ್ಮೆ ಕಳೆದುಕೊಂಡ ನಂಜಪ್ಪ ದೊಣ್ಣೆಯಲ್ಲಿ ಹೊಡೆದು ಪತ್ನಿಯನ್ನ ಕೊಂದಿದ್ದಾನೆ. ಬಳಿಕ ಕೆಲವೇ ಕ್ಷಣಗಳಲ್ಲಿ ತಾನು ನೇಣಿಗೆ ಶರಣಾಗಿದ್ದಾನೆ. ಸೊ ಈ ಒಂದು ಸ್ಪಾಟನ್ನು ನೋಡಿದಾಗ ಮತ್ತು ಒಂದು ಪ್ರಾಥಮಿಕ ಹಂತದ ವಿಚಾರಣೆ ಮಾಡಿದಾಗ ಸೊ ಬಹುತೇಕ ಈ ನಂಜಪ್ಪ ಏನಿದ್ದಾರೆ ಅವರು ದೊಣ್ಣೆಯಿಂದ, ಮನೆ ಹತ್ರ ಒಂದು ದೊಣ್ಣೆನೂ ಸಿಕ್ಕಿದೆ, ಅದಕ್ಕೂ ರಕ್ತ ಕಲೆ ಇದೆ. ಸೊ ಆ ಒಂದು ದೊಣ್ಣೆಯಿಂದ ತಮ್ಮ ಹೆಂಡತಿ ಶಶಿಕಲಾಗೆ ತಲೆ ಮೇಲೆ ಹೊಡೆದು ಕೊಲೆ ಮಾಡಿ ಅದಾದಮೇಲೆ ಫ್ಯಾನಿಗೆ ನೇಣು ಹಾಕೊಂಡು ಅವರು ಕೂಡ ಸತ್ತೋಗಿದ್ದಾರೆ. ಈ ದಂಪತಿಗೆ ದೇವಿಕಾ, ಧನಲಕ್ಷ್ಮಿ ಹಾಗೂ ಮಂಜುನಾಥ್ ಎಂಬ 3 ಮಕ್ಕಳಿದ್ದಾರೆ. ತಮ್ಮದೇ ನಿವಾಸದಲ್ಲಿ ಮಗನೊಂದಿಗೆ ನಿವೃತ್ತಿ ಬದುಕು ಸಾಗಿಸುತ್ತಿದ್ರು. ಇವತ್ತು ನಂಜಪ್ಪ ತಾನು ಸಾಯುವ ಮುನ್ನ ಮಗಳು ದೇವಿಕಾಗೆ ಕರೆ ಮಾಡಿ ಮಧ್ಯಾಹ್ನ ಬಂದು ಆಭರಣ ತೆಗೆದುಕೊಂಡು ಹೋಗುವಂತೆ ತಿಳಿಸಿದ್ದಾರೆ. ಆನಂತರ ದೇವಿಕಾಗೆ ತಂದೆಗೆ ಕರೆ ಮಾಡಿದ್ರೆ ಸ್ವೀಕರಿಸಲಿಲ್ಲ. ಇದರಿಂದ ಗಾಬರಿಗೊಂಡು ಮನೆಗೆ ಬಂದು ನೋಡಿದ್ರೆ ತಂದೆ ತಾಯಿ ಇಬ್ಬರು ಹೆಣವಾಗಿ ಹೋಗಿದ್ರು. ಡ್ಯಾಡಿ ಫೋನ್ ಮಾಡಿದ್ರು ನನಗೆ 10 ಗಂಟೆಗೆ ಮಾರ್ನಿಂಗು. ಏನಂತ ಹೇಳಿದ್ರು ಆ ಸಂದರ್ಭದಲ್ಲಿ? ನಾನು ಆಫೀಸಲ್ಲಿದ್ದೆ, ನಾನು ಲಂಚ್ ಅವರ್ ಮುಗಿಸ್ಕೊಂಡು 1 o'clock ಊಟ ಮುಗಿಸಿ ನೀನು ಮನೆಗೆ ಬಾ ಅಂತ ಹೇಳಿದ್ರು. ಮತ್ತಮೇಲೆ ಅವ್ರ ಬ್ಯಾಗಲ್ಲಿ ಏನೋ ಒಂದು ಸ್ವಲ್ಪ ಜ್ಯುವೆಲ್ಸ್ ಇಟ್ಟಿದ್ದೀನಿ ತಗೋ ಅಂತ ಹೇಳಿದ್ರು. ಇಲ್ಲ ನೀನು ಬಾ 1 o'clock ಅಷ್ಟೊತ್ತಿಗೆ ಬಾ, ಊಟ ಮುಗಿಸಿ ಬಾ ಅಂದರು. ನನಗೆ ಆಫೀಸಲ್ಲಿ ಕೂತ್ಕೊಳ್ಳಿಕ್ಕೆ ಮನಸ್ಸಾಗಲಿಲ್ಲ. ನಾನು ತಕ್ಷಣ ಆಟೋ ಹತ್ತಿ 10:40 ಇಲ್ಲಿಗೆ ಬಂದೆ. ಅಷ್ಟರಲ್ಲಿ ಗೇಟ್ ಜಸ್ಟ್ ಹಾಗೆ ಚಿಲ್ಕ ಹಾಕಿದ್ರು ಮತ್ತು ಡೋರ್ ಓಪನ್ ಆಗಿತ್ತು. ನಾನು ಮನೆ ಒಳಗಡೆ ಹೋದಾಗ ಡ್ಯಾಡಿ ಹ್ಯಾಂಗ್ ಮಾಡ್ಕೊಂಡಿದ್ರು, ಮಮ್ಮಿ ಇದು ತಲೆಯಿಂದೆಲ್ಲ ನೆಕ್ಕಿಂದೆಲ್ಲ ಬ್ಲಡ್ ಎಲ್ಲ ಸ್ಪ್ರೆಡ್ ಆಗಿ ಕೆಳಗಡೆ ಮಮ್ಮಿ ಬಿದ್ದೋಗಿದ್ರು. ಅದೇನೇ ಇದ್ರೂ ವೃದ್ಧ ನಂಜಪ್ಪನ 35 ವರ್ಷದ ದಾಂಪತ್ಯ ಜೀವನದಲ್ಲಿ ಎಂದೂ ಬಾರದಿದ್ದ ಸಿಟ್ಟು ಇವತ್ತು ಕೊಲೆ ಮಾಡುವ ಮಟ್ಟಕ್ಕೆ ಹೋಗಿದ್ದೇಕೆ ಎಂಬ ಪ್ರಶ್ನೆ ಕಾಡುತ್ತಿದೆ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ಅನಿಲ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಆಕೆ ಮದುವೆಯಾಗಿ 7 ವರ್ಷವಾಗಿತ್ತು. 2 ಮಕ್ಕಳು ಕೂಡ ಇದ್ದಾರೆ. ಆದರೆ ಪತಿಯ ವರದಕ್ಷಿಣೆ ದಾಹ ಮಾತ್ರ ಕಿಂಚಿತ್ತೂ ಕಡಿಮೆ ಆಗಿರಲಿಲ್ಲ. ವರದಕ್ಷಿಣೆ ತರಲಿಲ್ಲ ಅನ್ನೋ ಕಾರಣಕ್ಕೆ ಪತ್ನಿಗೆ ಏನ್ ಮಾಡಿದ್ದಾನೆ ನೋಡಿ ಆ ಭಂಡ ಗಂಡ. ಬೆಂದ ಸ್ಥಿತಿಯಲ್ಲಿ ನರಳುತ್ತಿರೋ ಈಕೆ ಸಲ್ಮಾ ಖಾನಂ, ಮಂಡ್ಯದ ನಾಗಮಂಗಲ ನಿವಾಸಿ. ಈಕೆಯ ಈ ಪರಿಸ್ಥಿತಿಗೆ ಕಾರಣ ಕೈ ಹಿಡಿದ ಪತಿ. ವರದಕ್ಷಿಣೆಗಾಗಿ ಪೀಡಿಸಿ ಕೊನೆಗೆ ಈಕೆಗೆ ಬೆಂಕಿಯನ್ನೇ ಹಚ್ಚಿಬಿಟ್ಟಿದ್ದಾನೆ.
2 ದಿನಗಳ ಹಿಂದೆ ವರದಕ್ಷಿಣೆ ತರಲಿಲ್ಲವೆಂದು ಕಿತಾಪತಿ ತೆಗೆದ ಪತಿ ಈಕೆಗೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ದಾನೆ. ಸದ್ಯ ಸಲ್ಮಾ ಖಾನಂ ನಗರದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಅವಳನ್ನೇ ಸುಟ್ಟಿರೋದು. ಹಿಂದ್ಗಡೆಯಿಂದ ಮುಂದೆ ಅಕ್ಕಿ ಹಾಕೊಂಡು ನಿಂತಿದ್ದಾಗ ಹಿಂದೆ ತಿರುಗಿ ಬೆನ್ನಿಂದ ಸೀಮೆಣ್ಣೆ ಉಯ್ದುಬಿಟ್ಟು ಒಲೆಯಲ್ಲಿ ಫ್ರಾಕ್ ಎತ್ತಿ ಹಿಡಿದುಬಿಟ್ಟಿದ್ದಾನೆ. ಫುಲ್ ಬೆನ್ನೆಲ್ಲ ಸುಟ್ಟೋಗಿದ್ಮೇಲೆ ಮುಂದೆ ಓಡಿ ಬರೋಕ್ಕೆ ಹೋದಾಗ ಕೆಳಗಡೆ ಬೀಳಿಸ್ಬಿಟ್ಟು ಅವನು ಮತ್ತೆ ಮುಂದೆ ಎಣ್ಣೆ ಹಾಕಿ ಬೆಂಕಿ ಹಾಕ್ಬಿಟ್ಟಿದ್ದಾನೆ. ಸಲ್ಮಾ ಖಾನಂ ಮುಜೀಬುರ್ ರೆಹಮಾನ್ ಕೈ ಹಿಡಿದು 7 ವರ್ಷವಾಗಿದೆ. ಈ ದಂಪತಿಗೆ 2 ಪುಟ್ಟ ಮಕ್ಕಳು ಕೂಡ ಇವೆ. ಇಷ್ಟು ವರ್ಷ ಸಂಸಾರ ಮಾಡಿದ್ರು ರೆಹಮಾನ್ನ ವರದಕ್ಷಿಣೆ ದಾಹ ಮಾತ್ರ ಸ್ವಲ್ಪವೂ ತೀರಿರಲಿಲ್ಲ. ಪದೇ ಪದೇ ವರದಕ್ಷಿಣೆ ತರುವಂತೆ ಪೀಡಿಸುತ್ತಿದ್ದ. ನಮ್ಮ ತಂಗಿ ಹೇಳಿದ್ಲು, ಇಲ್ಲ ಅಣ್ಣ ಹೋಗಲ್ಲ ಅಂತ. ಇಲ್ಲಮ್ಮ ನೀನು ಹೋಗು, ನಾವೆಲ್ಲ ಬಂದು ಮಾತಾಡ್ತೀವಿ ಅಂತ ಮಹಿಳಾ ಸಂಘದವ್ರಿಗೆ ನಾವು ಎಲ್ಲ ಕರೆದ್ವಿ. ಎಲ್ಲ ಅವ್ನು ಏನೇನು ಕೇಳಿದ್ದಾನೆ ಎಲ್ಲ ಕೊಟ್ಟಿದ್ವಿ ನಾವು ಎಲ್ಲ. ಆವಾಗ 2 ಲಕ್ಷ 3 ಲಕ್ಷ 2 ಲಕ್ಷ 3 ಲಕ್ಷ ಆವಾಗ ಡಿಮ್ಯಾಂಡ್ ಮಾಡ್ತಿದ್ದ. ನಾವು ಕೊಟ್ಟು ಕಳಿಸ್ತಿದ್ವಿ. ಅವಳು ಇವತ್ತು ಸಾವು ಮಧ್ಯದಲ್ಲಿದ್ದಾಳೆ. ಏನು ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಪ್ರಕರಣ ದಾಖಲಿಸಿಕೊಂಡಿರೋ ನಾಗಮಂಗಲ ಪೊಲೀಸರು ತಲೆಮರೆಸಿಕೊಂಡಿರುವ ರೆಹಮಾನ್ಗಾಗಿ ಹುಡುಕಾಟ ಮುಂದುವರೆಸಿದ್ದಾರೆ. ಇತ್ತ ಸಲ್ಮಾ ಖಾನಂ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾಳೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಆಂಬ್ಯುಲೆನ್ಸ್ ಚಾಲಕರ ಮುಷ್ಕರ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಹೊಸ ನೇಮಕಾತಿಗೆ ಮುಂದಾಗಿರೋ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಇವತ್ತಿನಿಂದ ಆಮರಣ ಅಂತ ಉಪವಾಸ ಕುಳಿತಿದ್ದಾರೆ. ಆದರೆ ಸರ್ಕಾರ ಮಾತ್ರ ಇದ್ಯಾವುದಕ್ಕೂ ಕ್ಯಾರೆ ಅಂತಿಲ್ಲ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ನಡೆಸ್ತಾ ಇರೋ ಮುಷ್ಕರ ಮತ್ತಷ್ಟು ಬಿಗಡಾಯಿಸಿದೆ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರೋ ಚಾಲಕರ ಪ್ರತಿಭಟನೆ 5 ದಿನ ಪೂರೈಸಿದೆ. ಜೀವಿಕೆ ಸಂಸ್ಥೆಯಾಗಲಿ ಸರ್ಕಾರವಾಗಲಿ ಅವರ ಬೇಡಿಕೆಗೆ ಮಣಿದಿಲ್ಲ. ಅಲ್ಲದೆ ನಿನ್ನೆಯಷ್ಟೇ ಮುಷ್ಕರ ಕೈಬಿಡದೇ ಇದ್ರೆ ಹೊಸ ನೇಮಕಾತಿ ಆರಂಭಿಸುವುದಾಗಿ ಸರ್ಕಾರ ಎಚ್ಚರಿಕೆ ನೀಡಿತ್ತು. ಇದನ್ನ ವಿರೋಧಿಸಿ ಸುಮಾರು 40ಕ್ಕೂ ಹೆಚ್ಚು ನೌಕರರು ಇವತ್ತಿನಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ. ಸರ್ಕಾರ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ರೆ ಇಲ್ಲೇ ಸಾಯಲು ಸಿದ್ಧ ಅಂತ ಪಟ್ಟು ಹಿಡಿದಿದ್ದಾರೆ. ಉಪವಾಸ ಸತ್ಯಾಗ್ರಹ ಆಕ್ರೋಶ ಏನಂದ್ರೆ, ನಾವು ಈಗ 4 ವರ್ಷ ನೊಂದು ಬೆಂದು ಅವರಿಂದ ಕಿರುಕುಳ ಒಳಪಟ್ಟು ನಾವಿಲ್ಲಿಗೆ ಬಂದಿರೋದೇ ಒಂದು ನ್ಯಾಯ ಪಡ್ಕೊಳ್ಳಿಕ್ಕೆ. 5 ದಿನ ಆದರೂ ಏನೂ ಸ್ಪಂದಿಸ್ತಾ ಇಲ್ಲ. ನಮಗೆ ಬೇಕಾಗಿದ್ದು ನ್ಯಾಯಕ್ಕಾಗಿ ನಾವು ಪ್ರಾಣನ ಕೊಡೋಕ್ಕೂ ಸಿದ್ಧರದೀವಿ ಇವತ್ತಿಗೆ. ಯಾಕಂದರೆ ದಿನ ಚೂಟ್ಕೊಂಡು ಪ್ರಾಣ ಹೋಗೋಕ್ಕಿನ ಒಮ್ಮೆ ಹೋಗಲಿ, 5 ದಿನ ಯಾಕೆ ಸ್ಪಂದಿಸಲಿಲ್ಲ ಅನ್ನೋ ಸಲುವಾಗಿ ನಾವು ಏನು ಮಾಡ್ತಾಯಿದ್ವಿ, ಇವತ್ತಲಿದ್ದ ನಮ್ಮ ನ್ಯಾಯ ಸಿಗೋವರೆಗೂ ನಾವು ಇವತ್ತಲಿದ್ದ ಉಪವಾಸ ಸತ್ಯಾಗ್ರಹ ಕೂತ್ಕೋತಾ ಇದ್ದೀವಿ. ಇನ್ನು ಆಂಬ್ಯುಲೆನ್ಸ್ ಚಾಲಕರ ಮುಷ್ಕರದಿಂದ ಏನಾದರೂ ತೊಂದರೆಯಾದ್ರೆ ಜೀವಿಕೆ ಸಂಸ್ಥೆ ನೇರ ಹೊಣೆ ಆಗುತ್ತೆ ಅಂತ ಆರೋಗ್ಯ ಸಚಿವ UT ಖಾದರ್ ಹೇಳಿದ್ದಾರೆ. ಜೀವಿಕೆ ಸಂಸ್ಥೆ ಆಂಬ್ಯುಲೆನ್ಸ್ ಸೇವೆ ಗುತ್ತಿಗೆ ಪಡೆದಿರೋದ್ರಿಂದ ಬೇಡಿಕೆಗಳನ್ನ ಈಡೇರಿಸೋ ಜವಾಬ್ದಾರಿ ಹೊತ್ತಿದೆ. ಒಂದು ವೇಳೆ ಆ ಕಂಪನಿ ನೌಕರರಿಗೆ ಕಿರುಕುಳ ನೀಡಿದ್ರೆ ಅಥವಾ ನಿಗದಿತವಾದ ಸಂಬಳ ನೀಡದಿದ್ರೆ ಈ ಬಗ್ಗೆ ಸರ್ಕಾರಕ್ಕೆ ಲಿಖಿತ ರೂಪದಲ್ಲಿ ಮನವಿ ನೀಡಿದವರಿಗೆ ಸರ್ಕಾರ ನೆರವು ನೀಡುತ್ತೆ ಅಂತ ಹೇಳಿದ್ದಾರೆ. ಜೀವಿಕೆ ನಾವು ಯು ಮ್ಯಾನೇಜ್ ವಾಟ್ ಎವರ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಆ್ಯಂಡ್ ದಿಸ್ ಇಸ್ ನಾವು ಈಗ ಸಾಲ್ವ್ ಮಾಡೋದಲ್ಲ, ಹಿಂದೆಂದ ಬಗ್ಗೆ ದಿಸ್ ಈಸ್ ಅರೈಸ್ ಫ್ರಮ್ 2010 ಬರ್ತಾ ಉಂಟು. ಭಾಳ ಆಲೋಚನೆ ಮಾಡಿಕೊಂಡು ದೂರದರ್ಶನ ಇಟ್ಟುಕೊಂಡು ಸರಿಯಾಗಿ ನಮ್ಗೆ ಈ ರೀತಿ ತೊಂದರೆ ಆಗೋದ ರೀತಿಯಲ್ಲಿ ನಮಗೆ ಸರ್ಕಾರಕ್ಕೆ ಟೆನ್ಷನ್ ಕೊಡದ ರೀತಿಯಲ್ಲಿ ನಿಮ್ಮ ಸಮಸ್ಯೆನ ಬಗೆಹರಿಸಬೇಕು. ಒಟ್ನಲ್ಲಿ ಆಂಬ್ಯುಲೆನ್ಸ್ ಸಿಬ್ಬಂದಿ ಬಿಕ್ಕಟ್ಟು ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣಿಸ್ತಿಲ್ಲ. ನೌಕರರು ಆಮರಣಾಂತ ಉಪವಾಸ ಆರಂಭಿಸಿರೋದ್ರಿಂದ ಸಮಸ್ಯೆ ಮತ್ತಷ್ಟು ಉಲ್ಬಣಿಸೋ ಸಾಧ್ಯತೆ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ನಲ್ಲಿ ಈಗ ಒಂದು ಬ್ರೇಕ್.